ಆ್ಯಂಡ್ ನಮಸ್ಕಾರ ಮಕ್ಕಳೇ. ನೀವು ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಚಾಪ್ಟರ್ ಓದ್ತಿದ್ರೆ ಈ ವಿಡಿಯೋನ ನೋಡಿ, ಯಾಕಂದ್ರೆ ನಾನು 7 ಡಿಫ್ರೆಂಟ್ ಕ್ವೆಶ್ಚನ್ಸ್ ಕೇಳ್ತೀನಿ ಆ್ಯಂಡ್ ಈ 7 ಕ್ವೆಶನ್ಸ್ ನೀವು ಸಾಲ್ವ್ ಮಾಡೋಕ್ಕಾದ್ರೆ ಇಟ್ ಮೀನ್ಸ್ ನೀವು ಈ ಚಾಪ್ಟರ್ನ ಚೆನ್ನಾಗಿ ಕಲ್ತಿದ್ದೀರಾ ಅಂತ. ದೀಸ್ ಆರ್ 7 ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವೆಶನ್ಸ್ ಮತ್ತೆ ಸಮ್ ಆಫ್ ದ ಮೋಸ್ಟ್ ಕಾಮನ್ಲಿ ಆಸ್ಕ್ಡ್ ಕ್ವೆಶನ್ಸ್. ಕಾಮನ್ಲಿ ಆಸ್ಕ್ಡ್ ಕ್ವೆಶನ್ಸ್ ಅಂದಾಗ ನಾನು ಸೇಮ್ ವ್ಯಾಲ್ಯೂ ಸೇಮ್ ನಂಬರ್ಸ್ ಅಂತ ಹೇಳ್ತಿಲ್ಲ, ಬಟ್ ಈ ಟೈಪ್ಸ್ ಆಫ್ ಕ್ವೆಶನ್ಸ್ ರಿಪೀಟೆಡ್ಲಿ ಕೇಳ್ತಾರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಒಂದು ಇಂಪಾರ್ಟೆಂಟ್ ವಿಷಯ, ನಿಮಗೆ ಈ ಚಾಪ್ಟರ್ದು ಫುಲ್ ಎಕ್ಸ್ಪ್ಲನೇಷನ್ ಬೇಕು ಮತ್ತೆ ಟೆಕ್ಸ್ಟ್ ಬುಕ್ ಕ್ವೆಶನ್ಸ್ ಎಲ್ಲ ಸಾಲ್ವ್ ಮಾಡಬೇಕು ಅಂತ ಇದ್ರೆ ನಮ್ದು ಚಾಪ್ಟರ್ ವಿಡಿಯೋಸ್ನ ನೋಡಿ, ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ. ಆ್ಯಂಡ್ ಏನಾದರೂ ಡೌಟ್ಸ್ ಇದ್ರೆ ಅಥವಾ ನಮ್ದು ಫಾರ್ಮುಲಾ ಶೀಟ್, ಚಾಪ್ಟರ್ ಟೆಸ್ಟ್, ಎಷ್ಟೊಂದು ಬೇರೆ ಬೇರೆ ರಿಸೋರ್ಸಸ್ ಇದೆ, ಅದೆಲ್ಲ ಬೇಕಿದ್ರೆ ನೀವು ನಮ್ಮ ವಾಟ್ಸ್ಆ್ಯಪ್ ನಂಬರ್ಗೆ ಮೆಸೇಜ್ ಮಾಡಿ, ಅದು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ. ಆ್ಯಂಡ್ ಡೋಂಟ್ ಫರ್ಗೆಟ್, ನಮ್ದು ಒಂದು 10th ಸ್ಟ್ಯಾಂಡರ್ಡ್ ಫ್ರೀ ವಾಟ್ಸ್ಆ್ಯಪ್ ಗ್ರೂಪ್ ಕೂಡ ಇದೆ. ಆ್ಯಂಡ್ ನಾವು ಪ್ರತಿ ವೀಕ್ ಯಾರಾದರೂ ಲೈವ್ ಸೆಷನ್ಸ್ ಇಡ್ತಾನೆ ಇರ್ತೀವಿ, ರಿವಿಷನ್ ಸೆಷನ್ಸ್ ಮಾಡ್ತಾ ಇರ್ತೀವಿ. ಸೊ ಇದಕ್ಕೆಲ್ಲ ನಮ್ಮ ವಾಟ್ಸ್ಆ್ಯಪ್ ನಂಬರ್ಗೆ ಮೆಸೇಜ್ ಮಾಡಿ. ಫಸ್ಟ್ ಕ್ವೆಶ್ಚನ್ ನೋಡೋಣ. ಇದು 1 ಮಾರ್ಕ್ಗೆ ಕೇಳಬಹುದು. ಇಫ್ sin a minus b is equal to 1/2, cos a plus b is equal to 1/2, ಅಂಡ್ ಕೆಲವು ಕಂಡೀಷನ್ಸ್ ಕೊಟ್ಟಿದ್ದಾರೆ. a ಪ್ಲಸ್ ಬಿ 0 ಮತ್ತೆ 90 ಡಿಗ್ರಿ ಒಳಗಿದೆ, ಮತ್ತೆ a ಇಸ್ ಗ್ರೇಟರ್ ದೆನ್ b. ಇದು ಈ ಕಂಡೀಷನ್ ಇದ್ರೆ ಅವಾಗ ಫೈಂಡ್ a ಅಂಡ್ b. ಇದನ್ನ ಹೇಗೆ ಮಾಡೋದು ನೋಡೋಣ. ಇವಾಗ ಸೈನ್ a ಮೈನಸ್ ಬಿ ಇಸ್ ಈಕ್ವಲ್ ಟು 1/2 ಅಂತ ಕೊಟ್ಟಿದ್ದಾರೆ. ನಮಗಾಗ್ಲೇ ಗೊತ್ತು, ಯಾವುದೋ ಒಂದು ಸೈನ್ ಆಂಗಲ್ಗೆ 1/2 ಅಂತ ನಮಗೆ ಸಿಗತ್ತೆ. ಆ ಆಂಗಲ್ ಏನು? ನಿಮಗೆ ಅಕಸ್ಮಾತ್ ಆ ಟ್ರಿಗ್ನೋಮೆಟ್ರಿಕ್ ಟೇಬಲ್ ಜ್ಞಾಪಕ ಇದ್ರೆ, ವಿ ನೋ ದಟ್ ಸೈನ್ 30 ಡಿಗ್ರೀಸ್ ಇಸ್ ಈಕ್ವಲ್ ಟು 1/2. ಎಸ್, ಅದಕ್ಕೆ ನಾವು ಹೇಳೋದು ಆ ಟೇಬಲ್ ಅಂತೂ ನೀವು ನಿಜವಾಗ್ಲೂ ಸರಿ ಜ್ಞಾಪಕ ಇಟ್ಕೊಂಡಿರ್ಬೇಕು. ಸೊ ಏನಂತ ಬರೀಬೋದು? a ಮೈನಸ್ ಬಿ ಇಸ್ ಈಕ್ವಲ್ ಟು 30 ಡಿಗ್ರೀಸ್. ಯಾಕಂದ್ರೆ ಇಲ್ಲಿ a ಮೈನಸ್ ಬಿ 30 ಆಗಿರಬೇಕು. ಇದು ನಂದು ಈಕ್ವೇಶನ್ 1 ಆಯಿತು. ಸಿಮಿಲರ್ಲಿ cos a ಪ್ಲಸ್ ಬಿ ಇಸ್ ಈಕ್ವಲ್ ಟು 1/2. ಯಾವ ಆಂಗಲ್ಗೆ 1/2 ಇರುತ್ತೆ ಕಾಸ್ ಫಂಕ್ಷನ್ನು? ವಿ ನೋ ದಟ್ ಇಟ್ ಈಸ್ 60 ಡಿಗ್ರೀಸ್. ಸೊ a ಪ್ಲಸ್ ಬಿ ಇಸ್ ಈಕ್ವಲ್ ಟು 60 ಡಿಗ್ರೀಸ್. ಇದು ನಂದು ಈಕ್ವೇಶನ್ 2 ಆಯಿತು. ವಾಟ್ ಡು ವಿ ಹ್ಯಾವ್ ಹಿಯರ್? ಇವಾಗ ಪೇರ್ ಆಫ್ ಲಿನಿಯರ್ ಈಕ್ವೇಶನ್ಸ್ ಇನ್ 2 ವೇರಿಯಬಲ್ಸ್. ಸೊ ಹೇಗೆ ಬೇಕಾದರೂ ಸಾಲ್ವ್ ಮಾಡ್ಬೋದು. ಸೊ ನಾನು ಫ್ರಮ್ 1 and 2 ಏನು ಬರಿಬೋದು? a ಮೈನಸ್ ಬಿ ಇಸ್ ಈಕ್ವಲ್ ಟು 30, a ಪ್ಲಸ್ ಬಿ ಇಸ್ ಈಕ್ವಲ್ ಟು 60. ಓಕೆ, ಮೈನಸ್ ಬಿ ಪ್ಲಸ್ ಬಿ ಕ್ಯಾನ್ಸಲ್ ಆಗಿ 2a ಇಸ್ ಈಕ್ವಲ್ ಟು, ಇದೆರಡನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಅಲ್ಲ, ಎರಡು ಈಕ್ವೇಶನ್ಸನ್ನು. ಸೊ ಇಲ್ಲಿ 90 ಆಗುತ್ತೆ. ದಿಸ್ ಮೀನ್ಸ್ a ಇಸ್ ಈಕ್ವಲ್ ಟು 45 ಡಿಗ್ರೀಸ್. a 45 ಡಿಗ್ರೀಸ್ ಅಂತ ಸಿಕ್ಕಾಗಿದೆ ಅಂದ್ರೆ ಬೀನ್ ಹೇಗೆ ಕಂಡು ಹಿಡೀಲಿ? ಯಾವ್ದಾದ್ರು ಒಂದು ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ಕಂಡು ಹಿಡಿಬಹುದು. ಸೊ ನನಗಾಗಲೇ ಗೊತ್ತು a ಪ್ಲಸ್ ಬಿ ಏನು 60 ಡಿಗ್ರೀಸ್. ಸೊ b ಎಷ್ಟಾಗುತ್ತೆ? b ವಿಲ್ ಬಿ ಈಕ್ವಲ್ ಟು 60 ಮೈನಸ್ 45 ವಿಚ್ ಇಸ್ 15 ಡಿಗ್ರೀಸ್. ಸೊ ಆಂಗಲ್ a ಎಷ್ಟು? 45 ಡಿಗ್ರೀಸ್, ಆಂಗಲ್ b 15 ಡಿಗ್ರೀಸ್. ಅಂಡ್ ಇಲ್ಲಿ ಕಂಡೀಷನ್ ಚೆಕ್ ಮಾಡಿ, a ಗ್ರೇಟರ್ ದೆನ್ b ನ? ಎಸ್. ಸೊ ಇದು ನಮ್ದು ಫೈನಲ್ ಆನ್ಸರ್. ಸೆಕೆಂಡ್ ಕ್ವೆಶನ್ ನೋಡೋಣ. ಇದು ಯೂಶ್ವಲಿ ಅರೌಂಡ್ 2 ಮಾರ್ಕ್ಸ್ಗೆ ಬರ್ಬೋದು. ಫೈಂಡ್ ದ ವ್ಯಾಲ್ಯೂ ಆಫ್ tan 10 ಡಿಗ್ರೀಸ್, tan 15 ಡಿಗ್ರೀಸ್, tan 75 ಡಿಗ್ರೀಸ್, tan 80 ಡಿಗ್ರೀಸ್. ಯೂಶಲಿ ಈ ಟೈಪ್ ಆಫ್ ಕ್ವೆಶನ್ ಬರುತ್ತೆ. ಬೇರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಕೂಡ ಇರ್ಬೋದು, ಬೇರೆ ಆಂಗಲ್ಸ್ ಕೂಡ ಇರ್ಬೋದು, ಬಟ್ ಈಚ್ ಆಫ್ ದೀಸ್ ಕ್ವೆಶನ್ಸ್ಗೆ ಸಾಲ್ವ್ ಮಾಡೋ ಮೆಥಡ್ ವೆರಿ ಸಿಮಿಲರ್ ಇದೆ. ಸೊ ಫಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇದು ನಮ್ಮ ಸ್ಟ್ಯಾಂಡರ್ಡ್ ಆಂಗಲ್ಸ್ ಅಲ್ಲ. ನಮ್ಮ ಸ್ಟ್ಯಾಂಡರ್ಡ್ ಆಂಗಲ್ಸ್ ಯಾವುದು? 0 ಡಿಗ್ರೀಸ್, 30 ಡಿಗ್ರೀಸ್, 45 ಡಿಗ್ರೀಸ್, 60 ಆ್ಯಂಡ್ 90 ಡಿಗ್ರೀಸ್. ಸ್ಟ್ಯಾಂಡರ್ಡ್ ಆಂಗಲ್ ಅಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ನೀವು ನಂಗೆ ಟೇಬಲ್ ಅಲ್ಲಿ 15 ಡಿಗ್ರೀಸ್ ಅಥವಾ 10 ಡಿಗ್ರೀಸ್ ಜ್ಞಾಪಕ ಇಲ್ಲ ಅಂತ ಅನ್ಕೊಳ್ಬೇಡಿ. ಈ ತರ ನಾನ್ ಸ್ಟ್ಯಾಂಡರ್ಡ್ ಆಂಗಲ್ಸ್ ಬಂದಾಗ ಇಮಿಡಿಯೇಟ್ಲಿ ನಾವ್ ಏನ್ ಅನ್ಕೊಳ್ಬೇಕು? ಕಾಂಪ್ಲಿಮೆಂಟರಿ ಆಂಗಲ್ಸ್ ಜ್ಞಾಪಕ ಬರಬೇಕು. ಸೊ ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಂದಾಗ ನಮ್ಗೆ ಏನ್ ಗೊತ್ತು? ಆ ಎರಡು ಆಂಗಲ್ಸ್ ನ ಆಡ್ ಮಾಡಿದ್ರೆ ಅದು 90 ಡಿಗ್ರೀಸ್ ಆಗಿರ್ಬೇಕು ಅಂತಲ್ಲ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೋಡಿ, ಇಲ್ಲಿ 10 ಡಿಗ್ರೀಸ್ ಇದೆ, ಇಲ್ಲಿ 80 ಡಿಗ್ರೀಸ್ ಇದೆ. ಫಾರ್ ದ ಸೇಮ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಎರಡು ಟ್ಯಾನ್ ಅಲ್ಲೇ ಇದೆ. 10 ಪ್ಲಸ್ 80 ಇಸ್ 90. ಇಲ್ಲಿ 15 ಇದೆ, ಇಲ್ಲಿ 75 ಇದೆ. 15 ಪ್ಲಸ್ 75 ಇಸ್ ಅಗೇನ್ 90 ಫಾರ್ tan ಡಿಗ್ರಿ. ಸೊ ನಾನು ಹೇಗೆ ಫಾರ್ ಟ್ಯಾನ್ ಫಂಕ್ಷನ್ ಅಲ್ಲ. ಸೊ ನಾನು ಇವಾಗ ಏನು ಬರೀತೀನಿ? ಫಸ್ಟ್ ಇದನ್ನ tan 10 ಡಿಗ್ರೀಸ್ ಇಂಟು ಟ್ಯಾನ್ ಏನಂತ ಬರೀಲಿ? ಇದನ್ನ 80 ಡಿಗ್ರಿ ಸಿಗಬೇಕು ಅಂದರೆ ನಾನು 90 ಮೈನಸ್ 10 ಡಿಗ್ರೀಸ್ ಅಂತ ಬರೀತೀನಿ.
ಯಾಕೆ ಅದು ಮಾಡ್ತಾ ಇದ್ದೀನಿ? ಬಿಕಾಸ್ ಐ ನೋ ದಟ್ 10 ಪ್ಲಸ್ 80 ಮಾಡಿದಾಗ 90 ಬರುತ್ತೆ. ಸೊ ನನಗಿಲ್ಲಿ 80 ಬರಬೇಕು ಆ್ಯಂಡ್ ಇಲ್ಲಿ ಏನು ಆಗಲೇ ಇದೆಯೋ ಆ ಆ್ಯಂಗಲನ್ನು ಯೂಸ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ನಾನು 90 ಮೈನಸ್ 10 ಅಂತ ಬರ್ಕೊಡ್ತೀನಿ. ಸಿಮಿಲರ್ಲಿ ಇದನ್ನು ನೀವೇ ಟ್ರೈ ಮಾಡಿ. ಇಲ್ಲಿ ನಾನು tan 15 ಅಂತ ಹೇಳಿದ್ರೆ tan 15 ಡಿಗ್ರೀಸ್, ಐ ಕ್ಯಾನ್ ರೈಟ್ tan 75 ಡಿಗ್ರೀಸ್ ಆಸ್ 90 ಮೈನಸ್ 15 ಡಿಗ್ರೀಸ್. ಈ ಗ್ರೂಪಿಂಗ್ ಅನ್ನ ನೀವು ಕರೆಕ್ಟ್ ಆಗಿ ಮಾಡಬೇಕು. ನೀವು ಇದು ಮತ್ತೆ ಇದನ್ನ ಗ್ರೂಪ್ ಮಾಡಿದ್ರೆ 90 ಆಡ್ ಆಗ್ತಿಲ್ಲ. ಸೊ ನೀವು ಈ ತರ ಬರೆಯೋದಕ್ಕೆ ಆಗಲ್ಲ. ಯು ಶುಡ್ ಚೆಕ್ ದಟ್ 90 ಆಡ್ ಆಗ್ತಿದ್ಯಾ ಇಲ್ವಾ ಅಂತ. ಇವಾಗ tan 10 ಡಿಗ್ರೀಸ್ ನ ಹಂಗೆ ಇಟ್ಕೊಳ್ತೀನಿ. tan 90 ಮೈನಸ್ 10 ಡಿಗ್ರೀಸ್ ನಾನು ಏನಂತ ಬರೀಬಹುದು? ಕಾಂಪ್ಲಿಮೆಂಟರಿ ಆಂಗಲ್ಸ್ ಅಲ್ಲಿ ವಿ ನೋ ದಟ್ ಇಟ್ ಕ್ಯಾನ್ ಬಿ ರಿಟನ್ ಆಸ್ cot 10 ಡಿಗ್ರೀಸ್. ಯಾಕೆ? ಬಿಕಾಸ್ ರೀಸನ್ ಕೊಡ್ಬೋದು. tan 90 minus theta is equal to cot theta ಅಂತ ನಮಗೆ ಗೊತ್ತು. This is the principle we are using. Similarly, ಇಲ್ಲಿ ಏನಾಗುತ್ತೆ? tan 15 degrees and cot 15 degrees. Yes? Cot theta ನಾನು ಹೇಗೆ ಬರೀಬಹುದು? We know that cot theta ನಾನು 1 by tan theta ಅಂತ ಬರೀಬಹುದು. ಅಂಡ್ ರಿಮೆಂಬರ್, ಥೀಟಾ ಅಂತ ಬರಿಬೇಡಿ, 10 ಡಿಗ್ರೀಸ್ ಅಂತ ಬರಿಬೇಕು. ಕಾಮನ್ಲಿ ಸ್ಟೂಡೆಂಟ್ಸ್ ಈ ಮಿಸ್ಟೇಕ್ ಮಾಡ್ತಾರೆ. ಥೀಟಾ ಅಂತ ಪ್ರಾಕ್ಟೀಸ್ ಮಾಡಿ ಥೀಟಾನೇ ಬರ್ಬಿಡ್ಬೇಡಿ. ಸಿಮಿಲರ್ಲಿ ಇಲ್ಲಿ tan 15 ಡಿಗ್ರೀಸ್ ಇಂಟು 1 ಬೈ tan 15 ಡಿಗ್ರೀಸ್. ಕ್ಯಾನ್ಸಲ್ 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 ಕ್ಯಾನ್ಸಲ್, ಉಳಿದಿರೋದೇನು? 1. ಸೊ ವ್ಯಾಲ್ಯೂ ಆಫ್ ಈ ಎಂಟೈರ್ ಏನು ಕೊಟ್ಟಿದ್ದಾರೋ ಇಸ್ ಈಕ್ವಲ್ ಟು 1. ಮೂರನೇ ಕ್ವೆಶನ್ ನೋಡೋಣ. ಇದು ಕೂಡ 2 ಮಾರ್ಕ್ಸ್ ಬರ್ಬೋದು. If root 3 tan theta is equal to 1, find sin 3 theta plus cos 2 theta. ಏನಿದು, ನಾವು 3 theta ಕಲಿತೇ ಇಲ್ಲ, 2 theta ಕಲಿತೇ ಇಲ್ಲ ಅಂತ ಅನ್ಕೊಳ್ಬೋದು. ಬಟ್ ಆಕ್ಚುಲಿ ವೆರಿ ಸಿಂಪಲ್ ಇದೆ, ಅರ್ಥ ಮಾಡ್ಕೊಳ್ಳಿ. ರೂಟ್ 3 tan theta is equal to 1 ನೋಡಿ. ನಾನು ಏನು ಮಾಡ್ತೀನಿ, ಇದೊಂದು ಇಂಪಾರ್ಟೆಂಟ್ ಸ್ಟೆಪ್, ಇದೊಂದು ಸ್ಮಾರ್ಟ್ ಸ್ಟೆಪ್ಪು. ನಾನು ಏನು ಮಾಡ್ತೀನಿ ಅಂದರೆ ರೂಟ್ 3ನ RHS ತಗೊಂಡು ಹೋಗ್ತೀನಿ. ಸೊ RHS ತಗೊಂಡು ಹೋದ್ರೆ ಡಿನಾಮಿನೇಟರ್ಗೆ ಹೋಗುತ್ತಲ್ಲ. ಸೊ tan theta is equal to 1 by root 3 ಆಗುತ್ತೆ. ಆ್ಯಂಡ್ ನನಗೆ ಆಗಲೇ ಗೊತ್ತು 1 by root 3 ಯಾವಾಗ ಸಿಗುತ್ತೆ? ವೆನ್ theta is equal to 30 ಡಿಗ್ರೀಸ್ ಅಂತ ಗೊತ್ತು. is equal to 1 by root 3. ಸೊ ಥೀಟಾದ ವ್ಯಾಲ್ಯೂ ಏನು? theta is equal to 30 ಡಿಗ್ರೀಸ್ ಅಂತ ಸಿಕ್ತು. ಸೆಕೆಂಡ್ ಪಾರ್ಟ್ ಆಫ್ ದ ಕ್ವೆಶ್ಚನ್, ಇವಾಗ sin 3 theta ಅಂತಿದ್ದಾರೆ. ಥೀಟಾ 30 ಡಿಗ್ರೀಸ್ ಅಂದರೆ 3 ಥೀಟಾ ಎಷ್ಟಾಗುತ್ತೆ? ಇಟ್ ವಿಲ್ ಬಿ 3 ಇಂಟು 30 ಡಿಗ್ರೀಸ್ ವಿಚ್ ಇಸ್ 90 ಡಿಗ್ರೀಸ್. 2 ಥೀಟಾ ಏನಾಗುತ್ತೆ? 2 ಇಂಟು 30 ಡಿಗ್ರೀಸ್ ವಿಚ್ ಇಸ್ ಈಕ್ವಲ್ ಟು 60 ಡಿಗ್ರೀಸ್. ಇವಾಗ ಈಸಿಯಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಸೈನ್ 3 ಥೀಟಾ ಅಂದರೆ 90 ಡಿಗ್ರೀಸ್ ವಿಚ್ ಇಸ್ ಈಕ್ವಲ್ ಟು ವಿ ಆಲ್ ನೋ 1. ಮತ್ತು ಕಾಸ್ 2 ಥೀಟಾ ಅಂದರೆ ಕಾಸ್ 60 ಡಿಗ್ರೀಸ್ ವಿಚ್ ಇಸ್ ಈಕ್ವಲ್ ಟು 1 by 2. ಸಿಂಪಲ್ ಅಡಿಷನ್. ದಿಸ್ ಮೀನ್ಸ್ ಸೈನ್ 3 ಥೀಟಾ ಪ್ಲಸ್ ಕಾಸ್ 2 ಥೀಟಾ ಅಂದರೆ 1 ಪ್ಲಸ್ 1 by 2 ವಿಚ್ ಇಸ್ 3 by 2. ಅದು ನಮ್ಮ ಫೈನಲ್ ಆನ್ಸರ್. ಇನ್ನೊಂದು 2 ಮಾರ್ಕ್ ಕ್ವೆಶನ್ ನೋಡೋಣ. ಫೈಂಡ್ ಅಂದರೆ ಫೈಂಡ್ ದ ವ್ಯಾಲ್ಯೂ ಆಫ್ 2 cos ಸ್ಕ್ವೇರ್ ಥೀಟಾ ಪ್ಲಸ್ 2 by 1 plus cot ಸ್ಕ್ವೇರ್ ಥೀಟಾ. ಇದನ್ನು ನೋಡಿದಾಗ್ಲೇ ನಿಮಗೆ ಒಂದು ಸ್ಪಾರ್ಕ್ ಆಗಬೇಕು. ಓ, ಇದು ಒಂದು ಐಡೆಂಟಿಟಿ. 3 ಐಡೆಂಟಿಟೀಸ್ ಇದೆ, ದಯವಿಟ್ಟು 3 ಸರಿ ಕಲ್ತ್ಕೊಳ್ಳಿ. ಓಕೆ, ಇಟ್ಸ್ ನಾಟ್ ಸೋ ಹಾರ್ಡ್. ಇದೇನು? 1 plus cot ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕೊಸೀಕೆಂಟ್ ಸ್ಕ್ವೇರ್ ಥೀಟಾ. ಸೊ ನೋಡಿದ ತಕ್ಷಣ ಅದು ಮೈಂಡ್ ಹೊಡಿಬೇಕು ಆ್ಯಂಡ್ ಅದನ್ನು ಸಬ್ಸ್ಟಿಟ್ಯೂಟು ಮಾಡ್ಕೊಳ್ಳೋಣ. ಸೊ 2 cos ಸ್ಕ್ವೇರ್ ಥೀಟಾ ಪ್ಲಸ್ 2 by ಕೊಸೀಕ್ವೆಂಟ್ ಸ್ಕ್ವೇರ್ ಥೀಟಾ. ನೀವು ಎಕ್ಸಾಮಲ್ಲಿ ಎಲ್ಲ ಸಬ್ಸ್ಟಿಟ್ಯೂಷನ್ಗೂ ಎಲ್ಲ ಐಡೆಂಟಿಟಿ ಯೂಸ್ ಮಾಡಿದಕ್ಕೂ ನೀವು ಒಂದು ಬ್ರಾಕೆಟಲ್ಲಿ ರೀಸನ್ ಕೊಡಬೇಕು. ನಾನು ಎಕ್ಸಾಮ್ ಬರೀತಿಲ್ಲ, ಸೊ ನಾನು ಎಲ್ಲದಕ್ಕೂ ರೀಸನ್ ಕೊಡ್ತಿಲ್ಲ. ಓಕೆ, ಇವಾಗ ನೋಡಿ, ಇಲ್ಲಿ 2 cos ಸ್ಕ್ವೇರ್ ಥೀಟಾ ಇದೆ, ಇಲ್ಲಿ 2 by ಕೊಸೀಕೆಂಟ್ ಸ್ಕ್ವೇರ್ ಥೀಟಾ ಇದೆ. ಯೂಶ್ವಲಿ ಕಾಸ್ ಫಂಕ್ಷನ್ ಇದ್ದಾಗ ನಾವು ಹೇಗೆ ಸಾಲ್ವ್ ಮಾಡ್ತೀವಿ? ಸೈನ್ ಬಂದಾಗ ನಮಗೆ ತುಂಬ ಈಸಿ ಆಗುತ್ತೆ ಅಲ್ಲ, ಸೈನ್ ಫಂಕ್ಷನ್ನು. ಸೊ ನನಗೇನು ಗೊತ್ತು? ಐ ಆಲ್ರೆಡಿ ನೋ ದ್ಯಾಟ್ 1 by ಕೊಸೀಕೆಂಟ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ. ಕನ್ವರ್ಟ್ ಮಾಡ್ಕೊಳ್ಬೋದು. ಸೊ ನಾನು 2 cos ಸ್ಕ್ವೇರ್ ಥೀಟಾ ಪ್ಲಸ್ 2, ಇದು 2 by ಕೊಸೀಕೆಂಟ್ ಸ್ಕ್ವೇರ್ ಥೀಟಾ ಇಸ್ ನಥಿಂಗ್ ಬಟ್ 2 ಇಂಟು 1 by ಕೊಸೀಕೆಂಟ್ ಸ್ಕ್ವೇರ್ ಥೀಟಾ ತಾನೆ. ಸೊ ನಾನು 2 ಇಂಟು
1 by cosecant square theta ಅಂತ ಬರ್ಕೊಳ್ತೀನಿ, which is nothing but 2 cos square theta plus 2 sin square theta. One mistake usually students ಏನು ಮಾಡ್ತಾರೆ, ಇದು 1 by cosecant square theta ಇರೋದು sin theta ಅಂತ ಬರ್ಬಿಡ್ತಾರೆ. ಈ ಸ್ಕ್ವೇರ್ ಇರೋದನ್ನ ಮರಿಬೇಡಿ. ಓಕೆ, ಸ್ಕ್ವೇರ್ ಅನ್ನು ಮರ್ತ್ರೆ ನೀವು ಮುಂದಕ್ಕೆ ಪ್ರೊಸೀಡ್ ಮಾಡಕ್ಕೆ ಆಗಲ್ಲ ಅಂಡ್ ಯು ಆಬ್ವಿಯಸ್ಲಿ ಗೆಟ್ ದ ರಾಂಗ್ ಆನ್ಸರ್. ಇವಾಗ ಏನ್ ಬರ್ಕೊಳ್ಬಹುದು, ಇಲ್ಲಿ ನೋಡಿ, ಇಲ್ಲಿ ಕಾಸ್ ಸ್ಕ್ವೇರ್ ಥೀಟಾ ಇದೆ, ಸೈನ್ ಸ್ಕ್ವೇರ್ ಥೀಟಾ ಇದೆ ಅಂಡ್ ನಮಗೆ ಐಡೆಂಟಿಟಿ ಗೊತ್ತಿರೋದು ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಎರಡು ಕಡೆನೂ 2 ಇದೆ ಅಲ್ಲ, ಸೊ ಐ ವಿಲ್ ಟೇಕ್ 2 ಕಾಮನ್. ಏನ್ ಸಿಗತ್ತೆ, ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಅಂಡ್ ನಮಗಾಗಲೇ ಗೊತ್ತು ಇದು 2 ಇಂಟು 1 ಆಗುತ್ತೆ. ಐಡೆಂಟಿಟಿ ನೀವು ಬರ್ಕೊಳ್ಳಿ. ಸೊ 2 ಇಂಟು 1 ಇಸ್ 2. ಸೊ ಫೈಂಡ್ ದ ವ್ಯಾಲ್ಯೂ ಅಂತ ಹೇಳಿದಾಗ ನನ್ನ ಫೈನಲ್ ಆನ್ಸರ್ 2 ಸಿಕ್ಕಿದೆ. ಫಿಫ್ತ್ ಕ್ವೆಶ್ಚನ್, ಇದು 3 ಮಾರ್ಕ್ಸ್ ಬರ್ಬೋದು. ಓಕೆ, ಪ್ರೂವ್ ದ್ಯಾಟ್ 1 ಪ್ಲಸ್ ಸೈನ್ ಎ ಬೈ 1 ಮೈನಸ್ ಸೈನ್ ಎ ಇಸ್ ಈಕ್ವಲ್ ಟು ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ದ ಹೋಲ್ ಸ್ಕ್ವೇರ್. ಈ ತರ ಕ್ವೆಶನ್ಸ್ ಬಂದಾಗ ನಿಮಗೆ ಯಾವ ಮೆಥಡ್ ಯೂಸ್ ಮಾಡಬೇಕು ಅಂತ ಇಮಿಡಿಯೇಟ್ ಆಗಿ ಬರಬೇಕು. ಅಂಡ್ ಅದು ಹೇಗೆ ಇಮಿಡಿಯೇಟ್ ಆಗಿ ಬರುತ್ತೆ, ಫಸ್ಟ್ ಟೈಮ್ ನೀವು ಮಾಡ್ತಿದ್ರೆ ಯು ವಿಲ್ ಬಿ ಕನ್ಫ್ಯೂಸ್ಡ್ ಹೇಗೆ ಆಕ್ಚುಲಿ ಸಾಲ್ವ್ ಮಾಡಲಿ ಅಂತ. ಬಟ್ ನೀವು ನಿಮ್ಮ ಟೆಕ್ಸ್ಟ್ ಬುಕ್, ಎಸ್ಪೆಷಲಿ NCERT ಟೆಕ್ಸ್ಟ್ ಬುಕ್, ಆ ಬುಕ್ಕಲ್ಲಿ ಎಕ್ಸಸೈಸ್ ಕ್ವೆಶನ್ಸ್ ಎಲ್ಲದನ್ನು ನೀವು ಸಾಲ್ವ್ ಮಾಡಿದ್ರೆ, ಅಂಡ್ ಐ ಮೀನ್ ಎವ್ರಿ ಸಿಂಗಲ್ ಕ್ವೆಶನ್ ನಿಮಗೆ ಗೊತ್ತಾಗಕ್ಕೆ ಶುರು ಆಗುತ್ತೆ ಯಾವ ಕ್ವೆಶನ್ಗೆ ಹೇಗೆ ಸಾಲ್ವ್ ಮಾಡಬೇಕು ಅಂತ. ಸೊ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ, ಒನ್ ಕಾಮನ್ ಮೆಥಡ್ ನಾವು ಯೂಶಲಿ ಯೂಸ್ ಮಾಡೋದು, ನಾವು ಡಿನಾಮಿನೇಟರ್ ಇಂದ ತೆಗಿಯಕ್ಕೆ ಟ್ರೈ ಮಾಡ್ತೀವಿ ಏನೇನಿದೆಯೋ. ಸೊ ಇಲ್ಲಿ ನಾನು ಏನು ಮಾಡ್ತೀನಿ ಅಂತ ನೀವು ಅಬ್ಸರ್ವ್ ಮಾಡಿ. 1 ಪ್ಲಸ್ ಸೈನ್ ಎ ಬೈ 1 ಮೈನಸ್ ಸೈನ್ ಎ ಇದೆ. ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ನ ನಾನು 1 ಪ್ಲಸ್ ಸೈನ್ ಎ ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. ಯಾಕೆ ಇದನ್ನೇ ಚೂಸ್ ಮಾಡ್ತಾ ಇದ್ದೀರಾ ಅಕ್ಕ, ಯಾಕೆ 1 ಮೈನಸ್ ಸೈನ್ ಎ ಚೂಸ್ ಮಾಡ್ತಿಲ್ಲ? ಯಾಕಂದ್ರೆ ನನಗೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮಲ್ ಸಿಗ್ತದೆ. ನಮಗೆ ಗೊತ್ತಿರೋದೇನು, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಏನಿರುತ್ತೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಇದೊಂದು ಓಲ್ಡ್ ಐಡೆಂಟಿಟಿ, ನೀವು ಕರ್ತಿದ್ದೀರಾ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆದರೆ ಏನಾಗುತ್ತೆ, 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಎ ಸಿಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಕಾಸ್ ಸ್ಕ್ವೇರ್ ಎ. ಸೊ ಸಿಂಪ್ಲಿಫೈ ಮಾಡೋದಕ್ಕೆ ನಾನು ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ದೀನಿ. ವಿ ಯೂಸ್ ದಿಸ್ ಮೆಥಡ್ ಯಾವಾಗ ಅಂದ್ರೆ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ತುಂಬಾ ಸಿಮಿಲರ್ ಆಗಿರುತ್ತೆ, ಬರೀ ಒಂದು ಸೈನ್ ಚೇಂಜ್ ಇರುತ್ತೆ, ಅವಾಗ ಈ ಮೆಥಡ್ ಯೂಶಲಿ ಯೂಸ್ ಮಾಡ್ತೀವಿ. ಸೊ ನ್ಯೂಮರೇಟರ್ ಇಂಟು ನ್ಯೂಮರೇಟರ್ ಮಾಡಿದ್ರೆ 1 ಪ್ಲಸ್ ಸೈನ್ ಎ ಇಂಟು 1 ಪ್ಲಸ್ ಸೈನ್ ಎ, ವಿ ಗೆಟ್ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್. ಓಕೆ, ಬ್ರಾಕೆಟ್ಸ್ ಮರಿಬೇಡಿ. ಡಿವೈಡೆಡ್ ಬೈ ಡಿನಾಮಿನೇಟರು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಫಾರ್ಮಲ್ ಇದೆ, ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ. ಸೊ 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಎ. ವೆರಿ ಇಂಪಾರ್ಟೆಂಟ್, ಯಾವುದು ನಾನು ಎ ಅಂತ ತಗೊಳ್ತಾ ಇದೀನಿ, ಯಾವುದು ಬಿ ಅಂತ ತಗೊಳ್ತಾ ಇದೀನಿ. ಸಬ್ಟ್ರಾಕ್ಷನ್ ಎಲ್ಲಿದೆಯೋ ಫಸ್ಟ್ ನಂಬರು ಎ ಆಗುತ್ತೆ, ಸೆಕೆಂಡ್ ನಂಬರ್ ಬಿ ಆಗುತ್ತೆ. ಡೋಂಟ್ ಫರ್ಗೆಟ್ ದಟ್. ಓಕೆ, ಇವಾಗ ಇದನ್ನ ನಾನು ಹೇಗೆ ಬರ್ಕೊಳ್ಬೋದು, 1 ಪ್ಲಸ್ ಸೈನ್ ಎ ದ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಎ ಇಸ್ ನಥಿಂಗ್ ಬಟ್ 1 ಮೈನಸ್ ಸೈನ್ ಸ್ಕ್ವೇರ್ ಎ. ಇದು ನನಗೆ ಗೊತ್ತು, ಕಾಸ್ ಸ್ಕ್ವೇರ್ ಎ ಅಲ್ಲ, ಇದು ನಮ್ಮ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ. ಓಕೆ, ನೆಕ್ಸ್ಟ್ ನ್ಯೂಮರೇಟರ್ಲು ಹೋಲ್ ಸ್ಕ್ವೇರ್ ಇದೆ, ಡಿನಾಮಿನೇಟರ್ಲು ದಿಸ್ ಇಸ್ ನಥಿಂಗ್ ಬಟ್ ಹೋಲ್ ಸ್ಕ್ವೇರ್. ಸೊ ನಾನು ಇದನ್ನು ರೀರೈಟ್ ಮಾಡ್ಕೊಳ್ಳೋದು ಹೇಗೆ, 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ದ ಹೋಲ್ ಸ್ಕ್ವೇರ್. ಓಕೆ, ಜಸ್ಟ್ ರೀರೈಟ್ ಮಾಡಿದ್ದೀನಿ. ಜಸ್ಟ್ ಈ ಕಾಸ್ ಸ್ಕ್ವೇರ್ ಎ ಸೆಪರೇಟ್ ಏನಿತ್ತು ಎಲ್ಲದನ್ನು ಬ್ರಾಕೆಟ್ ಒಳಗೆ ತಗೊಂಡಿದ್ದೀನಿ, ಬಿಕಾಸ್ ಇಟ್ ಮೀನ್ಸ್ ದ ಸೇಮ್ ಥಿಂಗ್. ಇವಾಗ ಯಾವ್ದಾದ್ರೂ 2 ನಂಬರ್ಸ್ ಡಿವೈಡೆಡ್ ಬೈ ದ ಸೇಮ್ ಡಿನಾಮಿನೇಟರ್ ಅಂತ ಇದ್ರೆ ನಾನು ಅದನ್ನ ಸ್ಪ್ಲಿಟ್ ಕೂಡ ಮಾಡ್ಕೊಳ್ಬಹುದು. ಸೊ ನಾನು 1 ಬೈ ಕಾಸ್ ಎ ಪ್ಲಸ್ ಸೈನ್ ಎ ಬೈ ಕಾಸ್ ಎ ಅಂತ ಬರ್ಕೊಳ್ಬಹುದು. ಡೋಂಟ್ ಫರ್ಗೆಟ್ ಹೋಲ್ ಸ್ಕ್ವೇರ್ ಅಲ್ಲ. ಸೊ ಇದೇನಾಗುತ್ತೆ, 1 ಬೈ ಕಾಸ್ ಎ ಏನು, ಯು ಆಲ್ರೆಡಿ ನೋ ದಿಸ್ ಇಸ್ ಸೀಕೆಂಟ್ ಎ, ಸೈನ್ ಎ ಬೈ ಕಾಸ್ ಎ ಇಸ್ ಟ್ಯಾನ್ ಎ ಅಂಡ್ ಹೋಲ್ ಸ್ಕ್ವೇರ್. This is nothing but num RHS. 6th question ನೋಡೋಣ. ಇದು 3 ಮಾರ್ಕ್ಸ್ ಬರ್ಬೋದು. ಇವ್ಯಾಲ್ಯೂಯೇಟ್ ಒಂದಿಷ್ಟು ಕೊಟ್ಟಿದ್ದಾರೆ, ಇದೆಲ್ಲ ಸ್ಟ್ಯಾಂಡರ್ಡ್ ಆಂಗಲ್ಸು. ನೀವು ಸ್ಟ್ಯಾಂಡರ್ಡ್ ಆಂಗಲ್ಸ್ ಕಲ್ತಿಲ್ಲ ಅಂದರೆ ಈ ಕ್ವೆಶ್ಚನ್ ಡಮಾರ್. ಸೊ ಬನ್ನಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಇವಾಗ
2 cos 90 minus 30 ನ ನೀವು ಬೇಕಾದ್ರೆ sin 30 ಅಂತ ಬರ್ಕೊಳ್ಬೋದು. ನಾನು ಡೈರೆಕ್ಟ್ ಆಗಿ 2 cos 60 ಅಂತಾನೆ ಬರ್ಕೊಳ್ತೀನಿ. ಪ್ಲಸ್ 2 tan 45. ಇಲ್ಲಿ ಬ್ರಾಕೆಟ್ಸ್ ಹಾಕಕ್ ಮರಿಬೇಡಿ. ಓಕೆ, ಬಾಡ್ ಮಾಸ್ ಅಪ್ಲಿಕಬಲ್ ಇದೆ ಇಲ್ಲಿ. 2 tan 45 ಅಂದ್ರೆ 2 into 1, ಯಾಕಂದ್ರೆ tan 45 is 1, ಮೈನಸ್ √3 into cosecant 60. cosecant 60 ನಿಮಗೆ ಗೊತ್ತಿರಬೇಕು, 2 by √3. ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೋದು? ವಿ ನೋ ದಟ್ cosecant theta is 1 by sin theta. ಸೊ cosecant 60 ಏನಾಗುತ್ತೆ? 1 by sin 60. sin 60 is √3 by 2, ಅದ್ರ ಇನ್ವರ್ಸ್ 2 by √3. ಹಂಗೂ ಕೂಡ ಮಾಡ್ಬೋದು ಗೊತ್ತಿಲ್ಲ ಅಂದ್ರೆ. ಬಟ್ ಐ ರೆಕಮೆಂಡ್ ನಿಮಗೆ ಫುಲ್ ಟೇಬಲ್ ಗೊತ್ತಿರಬೇಕು. ಓಕೆ, ಇಲ್ಲಿ √3 into secant 30. secant 30 is nothing but ಮತ್ತೆ 2 by √3 ಪ್ಲಸ್ 2 cos 60. cos 60 ನಮಗೆ ಗೊತ್ತಿರೋದು ಹಾಫ್, ಪ್ಲಸ್ cot 45 ಅಂದರೆ 1. ಇವಾಗೆಲ್ಲ ಇವ್ಯಾಲ್ಯೂಯೇಟ್ ಮಾಡೋಣ. 2 cos 60, ಸೊ 2 into 1 by 2 ಪ್ಲಸ್ 2 into 1 ಎಷ್ಟು? 2. ಇಲ್ಲಿ √3 ಕ್ಯಾನ್ಸಲ್, ಮೈನಸ್ 2. ಇಲ್ಲಿ ಕ್ಯಾನ್ಸಲ್ 2 ಪ್ಲಸ್ ಕ್ಯಾನ್ಸಲ್ 1 ಪ್ಲಸ್ 1. ಸೊ ಇದು ಕ್ಯಾನ್ಸಲ್ ಆಗಿ 1 ಪ್ಲಸ್ 2 ಮೈನಸ್ 2. ಸೊ 1 ಡಿವೈಡೆಡ್ ಬೈ 2, 3, 4. ಫೈನಲ್ ಆನ್ಸರ್ ಇದು. ಒಂದು ಲಾಸ್ಟ್ ಕ್ವೆಶನ್ ನೋಡೋಣ. ಇದು 3 ಅಥವಾ 4 ಮಾರ್ಕ್ಸ್ ಬರ್ಬೋದು. ಪ್ರೂವ್ ದಟ್ sin theta by 1 minus cos theta plus cos theta by 1 minus tan theta is equal to sin theta plus cos theta. ಸೊ ನಾವು LHS ಇಂದ ಸ್ಟಾರ್ಟ್ ಮಾಡೋಣ. ಏನ್ ತರ ಸಬ್ಸ್ಟಿಟ್ಯೂಷನ್ಸ್ ಮಾಡಬೇಕು, ಹೇಗೆ ಸಾಲ್ವ್ ಮಾಡಬೇಕು, ಮೆಥಡ್ ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ಸೈನ್ ಥೀಟಾ ಕಾಸ್ ಥೀಟಾ ಇದೆ, ಅಂಡ್ RHS ಸೈನ್ ಥೀಟಾ ಕಾಸ್ ಥೀಟಾ ಇದೆ. ಸೊ ನಮ್ಮ ಫೈನಲ್ ಆನ್ಸರ್ ಸೈನ್ ಮತ್ತೆ ಕಾಸ್ ಫಂಕ್ಷನ್ಸ್ ಅಲ್ಲಿ ಇರಬೇಕು ಅಂದ್ರೆ ಕಾಟ್ ಮತ್ತೆ ಟ್ಯಾನ್ ಅನ್ನು ನಾವು ಸೈನ್ ಮತ್ತೆ ಕಾಸ್ ಕನ್ವರ್ಟ್ ಮಾಡ್ಕೊಳ್ಳೋಣ. ಅಂಡ್ ವಿ ಆಲ್ರೆಡಿ ನೋ ಟ್ಯಾನ್ ಥೀಟಾ ಇಸ್ ಸೈನ್ ಥೀಟಾ ಬೈ ಕಾಸ್ ಥೀಟಾ, ಮತ್ತೆ ಕಾಟ್ ಥೀಟಾ ಇಸ್ ಕಾಸ್ ಥೀಟಾ ಬೈ ಸೈನ್ ಥೀಟಾ. ಸೊ ಕನ್ವರ್ಟ್ ಮಾಡ್ಕೊಳ್ಬೇಕು ಅಂದ್ರೆ ಏನ್ ಮಾಡೋಣ? ಸೈನ್ ಥೀಟಾನ್ ಹಂಗೆ ತಗೊಂಡು 1 ಮೈನಸ್ ಕಾಟ್ ಥೀಟಾನ ನಾನು ಕಾಸ್ ಥೀಟಾ ಬೈ ಸೈನ್ ಥೀಟಾ ಅಂತ ಬರ್ಕೊಳ್ತೀನಿ. ಓಕೆ, ವೆರಿ ಇಂಪಾರ್ಟೆಂಟ್. ಇದು ಬರೀ ಇದನ್ನ ಡಿವೈಡ್ ಮಾಡ್ತಿದೆ, ಹೋಲ್ ಡಿವೈಡ್ ಮಾಡ್ತಿಲ್ಲ. ಪ್ಲಸ್ ಕಾಸ್ ಥೀಟಾ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಥೀಟಾ ಬೈ ಕಾಸ್ ಥೀಟಾ. ಯಾ, ಇವಾಗ ಇದನ್ನ ನಾನು ಸಬ್ಟ್ರಾಕ್ಟ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು? ಕಾಮನ್ ಡಿನಾಮಿನೇಟರ್ ಇರಬೇಕು, LCM ಗೊತ್ತಲ್ಲ ನಿಮ್ಗೆಲ್ಲ. ಸೊ ಸೈನ್ ಥೀಟಾ ನ್ಯೂಮರೇಟರ್ ಹಂಗೆ ಇಟ್ಕೊಂಡು ಇಲ್ಲಿ LCM ಏನಾಗುತ್ತೆ ಇದ್ರದ್ದು? ಸೈನ್ ಥೀಟಾ ಆಗುತ್ತೆ. ಸೊ ನ್ಯೂಮರೇಟರ್ನ ನಾನು ಸೈನ್ ಥೀಟಾ ಜೊತೆ ಡಿವೈಡ್ ಮಾಡಿದ್ರೆ ಅವಾಗ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಇಂಟು ಸೈನ್ ಥೀಟಾ ಮಾಡಿದಾಗ ಇದು ಸೈನ್ ಥೀಟಾ ಆಗುತ್ತೆ, ಮೈನಸ್ ಕಾಸ್ ಥೀಟಾ. ಓಕೆ, ಇಲ್ಲಿ ಕಾಸ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಬೈ ಕಾಸ್ ಥೀಟಾ. ಜಸ್ಟ್ LCM ತಗೊಂಡಿನಿ. ನಿಮಗೆ ಹೇಗೆ ಇದು ಮಾಡಿದ್ರಿ ಅಕ್ಕ, ಹೇಗೆ LCM ತಗೊಂಡ್ರಿ, ಏನು ಮಾಡಿದ್ರಿ ಅಂತೆಲ್ಲ ಅರ್ಥ ಆಗ್ತಿಲ್ಲೋದ್ರೆ ನಮ್ಮ ಮ್ಯಾಥ್ ಬೇಸಿಕ್ಸ್ ವಿಡಿಯೋನ ನೀವು ಚೆಕ್ ಮಾಡಿ, ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀವಿ. ಇವಾಗ ಇದು ಡಿನಾಮಿನೇಟರ್ ಇದೆ. ಸೊ ಆಕ್ಚುಲಿ ನ್ಯೂಮರೇಟರ್ಗೆ ತಗೊಂಡು ಹೋಗ್ಬೋದು. ಸೊ ವಿ ಕ್ಯಾನ್ ರೀರೈಟ್ ಇಟ್ ಆಸ್ ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಸಿಮಿಲರ್ಲಿ ಇಲ್ಲಿ ಪ್ಲಸ್ ಬರುತ್ತೆ, ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಓಕೆ, ಇಲ್ಲಿ ಒಂದು ಕೇರ್ಫುಲ್ ಅಬ್ಸರ್ವೇಷನ್ ಮಾಡ್ಬೇಕು ನಾವು. ಈ ಎರಡು ಟರ್ಮ್ಸ್ ಅನ್ನ ನಾವು ಆಕ್ಚುಲಿ ಆಡ್ ಮಾಡಬೇಕು ಅಂದ್ರೆ ನಮಗೆ ಡಿನಾಮಿನೇಟರ್ ಸೇಮ್ ಇರಬೇಕು. ಇಟ್ಸ್ ಆಲ್ಮೋಸ್ಟ್ ದ ಸೇಮ್. ಇಲ್ಲಿ ಸೈನ್ ಮೈನಸ್ ಕಾಸ್ ಇದೆ, ಇಲ್ಲಿ ಕಾಸ್ ಮೈನಸ್ ಸೈನ್ ಇದೆ. ಸೊ ನೀವು ಅಬ್ಸರ್ವ್ ಮಾಡಿ ನಾನು ಏನ್ ಮಾಡ್ತೀನಿ ಅಂತ, ಆಯ್ತಾ? ಸೈನ್ ಸ್ಕ್ವೇರ್ ಥೀಟಾ ಬೈ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಅಂತ ಬರ್ಕೊಳ್ತೀವಿ. ಓಕೆ, ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ, ಈ ಮೈನಸ್ ಇರೋದನ್ನ ನಾನು ಆಚೆ ತಗೊಂಡು ಹೋದ್ರೆ ಏನಾಗತ್ತೆ? ಮೈನಸ್ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ. ಏನ್ ಮಾಡಿದ್ರಿ ಅಕ್ಕ, ಏನ್ ಮ್ಯಾಜಿಕ್ ಇದು? ಆ ಥರ ಏನಿಲ್ಲ. ಮೈನಸ್ ಅಲ್ಲಿ ಏನಿತ್ತೋ ಅದನ್ನ ನಾನು ಆಚೆ ತಗೊಂಡು ಹೋದೆ. ಓಕೆ, ಸೊ ಇಲ್ಲಿ ಹಾಕ್ದೆ. ಇವಾಗ ನನಗೆ ವಾಪಸ್ ಕಾಸ್ ಥೀಟಾ ಬೇಕು ಅಂದ್ರೆ ಮೈನಸ್ ಇಂಟು ಮೈನಸ್ ಕಾಸ್ ಥೀಟಾ ಮಾಡಿದ್ರೆ ಪ್ಲಸ್ ಕಾಸ್ ಥೀಟಾ ಸಿಗುತ್ತೆ. ಮೈನಸ್ ಇಂಟು ಪ್ಲಸ್ ಸೈನ್ ಥೀಟಾ ಮಾಡಿದಾಗ ಮೈನಸ್ ಸೈನ್ ಥೀಟಾ ಸಿಗುತ್ತೆ. ಐ ಹ್ಯಾವ್ ಜಸ್ಟ್ ಟೇಕನ್ ಈ ಮೈನಸ್ ಅನ್ನ ಆಚೆ ತಗೊಂಡು ಹೋಗ್ಬಿಟ್ಟು ರೀರೈಟ್ ಮಾಡಿದ್ದೀನಿ. ದಿಸ್ ವಿಲ್ ಬಿ ಸೈನ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಈ ಮೈನಸ್ ಡಿನಾಮಿನೇಟರ್ ಇರೋದು
ಮೇಲ್ಗಡೆನೂ ತಗೊಂಡು ಹೋಗ್ಬೋದು. ಇದೆಲ್ಲ ಬೇಸಿಕ್ಸ್ ಆಫ್ ಮ್ಯಾಥಮ್ಯಾಟಿಕ್ಸ್. ನಾವು ಇದನ್ನೆಲ್ಲ ಡಿಸ್ಕಸ್ ಮಾಡಿದೀವಿ ಪ್ರೀವಿಯಸ್ ವಿಡಿಯೋಸ್ಲಿ. ಈ ಮೈನಸ್ ಅನ್ನ ಮೇಲ್ಗಡೆ ತಗೊಂಡು ಹೋಗ್ಬಿಟ್ಟು ಕಾಸ್ ಸ್ಕ್ವೇರ್ ಥೀಟಾ ಡಿವೈಡೆಡ್ ಬೈ, ಇವಾಗ ನಾನು ಫಸ್ಟ್ ಪ್ಲಸ್ ಸೈನ್ ಥೀಟಾ ಬರೀತೀನಿ, ಸೆಕೆಂಡು ಮೈನಸ್ ಕಾಸ್ ಥೀಟಾ ಬರೀತೀನಿ. ಸೊ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇದೇನೆ. ಇದನ್ನ ನೀವು ಮಾಡಿದ್ರೆ ವೆರಿ ಈಸಿಲಿ ನೀವು ಸಾಲ್ವ್ ಮಾಡ್ಬೋದು ಆಮೇಲೆ. ಸೊ ಐ ಗೆಟ್ sin square theta minus cos square theta divided by sin theta minus cos theta. ಇವಾಗ ಇದನ್ನು ಅಬ್ಸರ್ವ್ ಮಾಡಿ. sin square theta minus cos square theta which is a square minus b square. a square minus b square is equal to a plus b into a minus b ಅಂತ ಗೊತ್ತು. ಸೊ ನಾನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ sin theta plus cos theta ಇಂಟು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಅಂತ ನ್ಯೂಮರೇಟರಲ್ಲಿ ಸಿಗುತ್ತೆ. ಡಿನಾಮಿನೇಟರ್ನ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಅಂತ ರಿಟೈನ್ ಮಾಡ್ತೀನಿ. ಕ್ಯಾನ್ಸಲ್ ಕ್ಯಾನ್ಸಲ್. ಉಳಿದಿರೋದೇನು ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ವಿಚ್ ಇಸ್ ನಥಿಂಗ್ ಬಟ್ ನನ್ RHS, ಹೆನ್ಸ್ ರೂಟ್. ಸೊ ಇದು 7 ಸ್ಯಾಂಪಲ್ ಕ್ವೆಶನ್ಸ್ ಅಷ್ಟೇ. ದೀಸ್ ಆರ್ ಸಮ್ ಆಫ್ ದ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಡ್ ಕ್ವೆಶನ್ಸ್. ಇದೇ ಕ್ವೆಶನ್ಸ್ ಬರುತ್ತೆ ಅಂತ ಅಲ್ಲ, ಬಟ್ ಈ ಟೈಪ್ ಆಫ್ ಕ್ವೆಶನ್ಸ್ ವೆರಿ ಇಂಪಾರ್ಟೆಂಟ್. ನೀವು ಚೆನ್ನಾಗಿ ಪ್ರಿಪೇರ್ ಆಗಬೇಕು ಅಂದರೆ ನೀವು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿರೋ ಎಲ್ಲ ಕ್ವೆಶನ್ಸ್ ಅನ್ನು ಸಾಲ್ವ್ ಮಾಡಿ. ಎನ್ಶೋರ್ ದಟ್ ನಿಮಗೆ ಪ್ರತಿಯೊಂದು ಕ್ವೆಶನ್ ಸಾಲ್ವ್ ಮಾಡಕ್ ಆಗ್ತಿದೆ. ದೆನ್ ಎಕ್ಸಾಮಲ್ಲಿ ಯಾವ ಕ್ವೆಶನ್ ಬಂದರೂ ಸರಿ ನಿಮಗೆ ಆ ಟೈಮಲ್ಲಿ ಹೊಡೆಯತ್ತೆ ಯಾವ್ದು ಮಾಡಬೇಕು ಅಂತ. ಅನದರ್ ಇಂಪಾರ್ಟೆಂಟ್ ಥಿಂಗ್ ಟ್ರಿಗ್ನೋಮೆಟ್ರಿಲಿ ಏನು ಅಂದರೆ, ನೀವು ಯಾವ್ದಾದ್ರು ಒಂದು ಕ್ವೆಶನ್ ಸಾಲ್ವ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ, ನಿಮಗೆ ಸಿಗ್ತಾನೆ ಇಲ್ಲ ಮೆಥಡು, ನಿಮಗೆ ಫೈನಲ್ ಆನ್ಸರ್ ಸಿಗ್ತಾ ಇಲ್ಲ ಅಂತ ಅನ್ಕೊಳ್ಳಿ. ಅವಾಗ ನೀವು ನಿಮ್ಮ ಮೆಥಡ್ನ ಚೇಂಜ್ ಮಾಡಿ, ಅದರಲ್ಲೇ ಸ್ಟಕ್ ಆಗ್ಬಿಡ್ಬೇಡಿ. ಟ್ರೈ ಟು ಡೂ ಅ ಡಿಫ್ರೆಂಟ್ ಸಬ್ಸ್ಟಿಟ್ಯೂಷನ್, ಟ್ರೈ ಟು ಡೂ RHS ಇಂದ ಸಾಲ್ವ್ ಮಾಡೋದು. ಆ ಥರ ಡಿಫ್ರೆಂಟ್ ಅಪ್ರೋಚಸ್ ಅಟ್ಲೀಸ್ಟ್ ಟ್ರೈ ಮಾಡಿ. ನಿಮಗೆ ಫುಲ್ ಚಾಪ್ಟರ್ದು ಎಕ್ಸ್ಪ್ಲನೇಷನ್ ಬೇಕು, ಎಲ್ಲ ಕ್ವೆಶನ್ಸು ಸಾಲ್ವ್ ಮಾಡಿರೋದು ಹೇಗೆ ಸಾಲ್ವ್ ಮಾಡಿರೋದು ಅಂತ ಗೊತ್ತಾಗಬೇಕು ಅಂದರೆ ನಾನು ಸ್ಟ್ರಾಂಗ್ಲಿ ಸಜೆಸ್ಟ್ ಮಾಡೋದು ಏನು ಅಂದರೆ ನಮ್ಮ ಚಾಪ್ಟರ್ ವಿಡಿಯೋಸ್ನ ನೋಡಿ. ಎಂಡ್ ಟು ಎಂಡ್ ಇಂಟ್ರೋ ಟು ಟ್ರಿಗ್ನೋಮೆಟ್ರಿ ಚಾಪ್ಟರ್ ಮತ್ತೆ ಬೇರೆ ಮ್ಯಾಥ್ ಚಾಪ್ಟರ್ಸ್ ಕೂಡ ಸಾಲ್ವ್ ಮಾಡಿದ್ದೀವಿ. ಆ್ಯಂಡ್ ಆಸ್ ಐ ಆಲ್ರೆಡಿ ಮೆನ್ಷನ್, ಡೌಟ್ಸ್ ಇದ್ರೆ, ರಿಸೋರ್ಸಸ್ ಬೇಕಿದ್ರೆ ಅಥವಾ ನಮ್ಮ ವಾಟ್ಸ್ಆ್ಯಪ್ ಗ್ರೂಪ್ ಸೇರಬೇಕು ಅಂದರೆ ನಮ್ಮ ವಾಟ್ಸ್ಆ್ಯಪ್ ನಂಬರಿಗೆ ಮೆಸೇಜ್ ಮಾಡಿ. ಎಲ್ಲ ಫ್ರೀ ಆಫ್ ಕಾಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.